ನಿಮ್ಮ ಮೊದಲನೇ ಪ್ರಶ್ನೆ, ಎಲ್ಲ ವಿಷಯನೂ ತುಂಬ ಬುದ್ಧಿವಂತಿಕೆಯಿಂದ ಐಡಿಯಾ ಉಪಯೋಗಿಸಿ ಬಾಯಿ ಬಿಡಿಸೋದು ಯಾರು? ಹೇಳಿ, ನೀವೇ ವಿಕ್ಟಿಮು, ಅದಕ್ಕೆ ನೀವೇ ಹೇಳಬೇಕು. ಬಾಯಿ ಬಿಡ್ಸಕ್ಕಂತ ಏನು ಹೋಗಲ್ಲ ಮೇಡಮ್, ಅವ್ರ ರಿಯಾಕ್ಷನ್ಸ್ ಅಲ್ಲೇನೆ ಬಂದ್ಬಿಡುತ್ತೆ ಎಲ್ಲ ಹೇಳ್ಬಿಡ್ತೀರಾ, ಎಲ್ಲ ಅಂತಿ ಮಾಡ್ಬಿಡ್ತೀರಾ ನೀವು ಯಾಮಾರ್ಬಿಟ್ಟು. ಏನು ಆ ಥರದ್ದೆಲ್ಲ ಏನೇನು ಗುಟ್ಟುಗಳನ್ನ ಅಂದರೆ ಅವ್ರಿಗೆ ಹೇಳಬಾರ್ದು ಅಂದ್ಕೊಂಡಿರೋದನ್ನ ಹೇಳ್ಬಿಟ್ಟಿದ್ದೀರಾ? ತುಂಬ ಸೀಕ್ರೆಟ್ ಅಂತ ಸೀಕ್ರೆಟ್ ಏನಿಲ್ಲ. ಯೂಶಲ್ ಆಗಿ ನಾನೆಲ್ಲ ಶೇರ್ ಮಾಡಿಬಿಡ್ತೀನಿ. ಫಸ್ಟಿಂದ ದುಡ್ಡು ಎತ್ತಿದಾಗ ಗುಂಡಾ ಅಂತ ಬಿಟ್ಟಾಗ ಅಷ್ಟೇ ಬಾಯಿ ಗೊತ್ತಾಗುತ್ತೆ. ತಗೊಂಡೇರಿ 500 ರೂಪಾಯಿ ತಗೊಂಡ್ಬಿಟ್ಟೇರಿ ಅಂತ ಹೇಳ್ಬಿಡ್ತೀರಾ? ಕರೆಕ್ಟು. ಸೀಕ್ರೆಟ್ ಯಾವುದನ್ನು ಅವ್ರಿಗೆ ಇಟ್ಕೊಳಕ್ ಬರಲ್ಲ. ಸೊ ನಿಮ್ಗೆ ಅದು ಗೊತ್ತಾಗೋಗ್ಬಿಟ್ಟಿದೆ. ತುಂಬಾ ಈಸಿ ಇವಳ ಹತ್ರ ಬಾಯಿ ಬಿಡ್ಸೋದು. ಈಗ ಮುಂದಿನ ಪ್ರಶ್ನೆ, ಬೇರೆ ಯಾರೋ ಮಾಡೋ ಕೆಲಸದ ಬಗ್ಗೆ ಕೊಂಕು ಕಂಡು ಹಿಡಿಯೋದು, ಆದರೆ ತಾವು ಮಾತ್ರ ಸರಿಯಾಗಿ ಕೆಲಸನೇ ಮಾಡೋದಿಲ್ಲ, ಮಾಡಲ್ಲ ಅನ್ನೋದನ್ನ ಒಪ್ಕೊಳ್ಳೋದು ಇಲ್ಲ, ಯಾರದು? ಬಂತು ನೋಡಿ. ಓಹ್, ಇದ್ಯಾಕೆ ನಿಮ್ಮ ಬೊಂಬೆನೇ ಇಟ್ಕೊಂಡ್ರಿ, ಕೊಂಕು ಎತ್ತೀರಾ ಎಲ್ಲದಕ್ಕೂ ನೀವು? ಹೇಳಿ ಪರವಾಗಿಲ್ಲ ಜಗದೀಶ್, ಹೇಳಿ. ಎಲ್ಲಕ್ಕೂ ಕೊಂಕು ಎತ್ತುತ್ತೀನಿ ಅಂತ ಅಲ್ಲ, ಎತ್ತುತ್ತೀನಿ ಇಲ್ಲ ಅಂತಲ್ಲ, ಬಟ್ ಪ್ರತಿಯೊಂದಕ್ಕೂ ಇತ್ತಲ್ಲ. ಬಟ್ ನಿಮ್ಮ ವಿಷಯಕ್ಕೆ ಬಂದಾಗ ಯಾಮರ್ಸ್ಬಿಡ್ತೀರಾ? ನಿಮ್ಮ ಪ್ರಕಾರ ಎಲ್ಲ ವಿಷಯದಲ್ಲೂ ಕೊಂಕು ತೆಗೆಯೋದು ಯಾರು? ನಿಮ್ಮ ಹತ್ರ ಬೋರ್ಡ್ ಇದೆಯಲ್ಲ, ತೋರಿಸಿ. 1 2 3 4 ಓಟ್ ಸುವರ್ಣಂಗೆ ಮಿಕ್ಕಿದೆಲ್ಲ ಜಗದೀಶ್ಗೆ. ಏನು ನಿಮ್ಮ ರೆಪ್ಯುಟೇಷನ್ ಈ ಥರ ಇದೆ? ಕೊಂಕ್ರಾಜನ ನೀವು. ಸರಿ, ಇವಾಗ ನೋಡಿ, ವೋಟ್ ನಿಮಗೆ ಜಾಸ್ತಿ ಬಿದ್ದಿದೆ, ಸೊ ನಿಮ್ಮದೇ ಮಿಸ್ಟೇಕು ಆಯ್ತಾ. ಬಟ್ ನೀವೇನು ಸುಳ್ಳು ಹೇಳಿಲ್ಲ, ಬಟ್ ಸ್ಟಿಲ್ ಆಯ್ತಾ. ಇವಾಗ ಏನು ಅಂದರೆ ಪನಿಷ್ಮೆಂಟು, ಒಂದು ಒಳ್ಳೆ ರೊಮ್ಯಾಂಟಿಕ್ ಹಾಡು ಹಾಕ್ತೀನಿ, ಡ್ಯಾನ್ಸ್ ಮಾಡಿ, ಆಮೇಲೆ ಜಗದೀಶ್ ಅವರು ನಮ್ಮ ಸುವರ್ಣ ಅವ್ರಿಗೊಂದು ಪ್ರೀತಿಯ ಮುತ್ತನ್ನ ಕೊಡ್ತಾರೆ. ಮುತ್ತು ಕೊಡ್ತೀನಿ. ಓ, ಅದಕ್ಕೆ ಎಕ್ಸೈಟ್ ಆಗ್ಬಿಟ್ರು. ನಿಂತ್ಕೊಳ್ಳಿ, ಹಾಂ, ಯು ಕ್ಯಾನ್ ಡೂ ಇಟ್. ಓಕೆ, ಮ್ಯೂಸಿಕ್ ಪ್ಲೀಸ್. ನೀ ಎಲ್ಲಿಗೆ ಹೊಂಟ್ರೆ ಅಲ್ಲಿಗೆ ಬರ್ತೀನಿ ಸುವರ್ಣ, ನಿನ್ನ ಹೆಸರಿಗೆ ನನ್ನ ಹೆಸರು ಸೇರ್ತೀನಿ ಸುವರ್ಣ, ನನ್ನ ಎದೆಯ ಡೋಲು ತಮಟೆ ನೀ ಯಾವಾಗ ಹೇಳೆ ನಂಗೂ ನಿಂಗೂ ಕಲ್ಯಾಣ. ನೀ ಎಲ್ಲಿಗೆ ಹೊಂಟ್ರೆ ಅಲ್ಲಿಗೆ ಬರ್ತೀನಿ ಸುವರ್ಣ, ನಿನ್ನ ಹೆಸರಿಗೆ ನನ್ನ ಹೆಸರು ಸೇರ್ತೀನಿ ಸುವರ್ಣ. ಸುವರ್ಣ, ನೀವು ಮದುವೆಗೆ ಮುಂಚೆ ವರ್ಕ್ ಮಾಡ್ತಿದ್ರಾ? ಈಗಲೂ ವರ್ಕ್ ಮಾಡ್ತಾ ಇದ್ದೆ ಮೇಡಮ್. ಏನು ಮಾಡ್ತಿದ್ರಿ? ಗ್ಯಾಲಗರಲ್ಲಿ ಮಾಡ್ತಿದ್ದೆ. ಮದುವೆ ಆದ್ಮೇಲೆ ಇವಾಗ ಎಂಫಸಿಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಓ, ಈಗಲೂ ಮಾಡ್ತಿದ್ದೀರಾ? ನಿಮ್ದು ವರ್ಕ್ ಫ್ರಮ್ ಹೋಮ್ ಗೋಯಿಂಗ್ ದೇರಾ? ವರ್ಕ್ ಫ್ರಮ್ ಆಫೀಸ್ ಮ್ಯಾಮ್, ನೈಟ್ ಶಿಫ್ಟ್. ಯಾವುದು? ನೈಟ್ ಶಿಫ್ಟ್. ಅದು ಮನಸ್ಸಿನ ಭಾವನೆಗಳನ್ನ ಹೇಳ್ಬಿಟ್ರೆ ಎಲ್ಲಿ ನಾನು ಚಿಕ್ಕವನು ಆಗ್ಬಿಡ್ತೀನೋ ಅಂತ ಯಾರು ಏನು ಹೇಳೋದಿಲ್ಲ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ವಾ, ವಸಂತ್ ಅವರೇ, ಯಾಕೆ ಯಾರ ಹತ್ರ ಹೇಳ್ತೀರಾ? ಇಲ್ಲ, ನಾನು ಜಾಸ್ತಿ ಯಾರ ಕೈಲೂ ಹೇಳ್ಕೊಳಲ್ಲ, ಭಾವನೆಗಳನ್ನ ವ್ಯಕ್ತಪಡಿಸೋದು ಕಮ್ಮಿ ಸರ್. ನಿಮಗೆ ಗೊತ್ತಾಗುತ್ತಾ ಇವ್ರೇನೋ ಮುಚ್ಚಿಟ್ಕೋತಾ ಇದ್ದಾರೆ? ಗೊತ್ತಾಗುತ್ತೆ ಮ್ಯಾಮ್, ಹೇಳೋದೇ ಇಲ್ಲ. ಎಷ್ಟು ದಿನ ಅವಳು ಹಿಂಸೆ ಮಾಡ್ತಾಳೆ, ಹೇಳ್ರಿ ಹೇಳಲ್ಲ. ಏನಿದು? ಇಲ್ಲ ಮೇಡಮ್, ಮೊದ್ಲಿಂದಲೂ ಅಷ್ಟೇ, ನಾನು ಯಾವುದೂ ಹಂಚ್ಕೊಂತ ಇರಲಿಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿದೆ ಹಂಗೆ. ಅವ್ರ ಹೆಂಗೆ? ಅವರೆಲ್ಲ ಹೇಳ್ಕೊಂತಾರೆ. ಎಲ್ಲ ಹೇಳ್ತೀರಾ ವಾಣಿ? ನನ್ನ ಮನ್ಸಲ್ಲಿ ಏನು ಇಟ್ಕೊಳಲ್ಲ. ಅವ್ರು ಏನೋ ಇಟ್ಕೊಳ್ಳೋದು. ಅಂದ್ರೆ ಇಡೀ ದಿನ ಏನೇನಾಗಿತ್ತೋ ಎಲ್ಲ ಹೇಳ್ತೀರಾ? ಏನೇನ್ ವಿಷಯ ವರದಿ ಒಪ್ಪಿಸ್ತೀರಾ ಇವ್ರಿಗೆ? ಇವ್ರ ಆಫೀಸ್ ಬಂದಾಗಿದ್ದ ಹೇಳಿ. ಪ್ರತಿಯೊಂದು ಬೆಳಗ್ಗೆಯಿಂದ ಇವ್ರು ಬರೋವರೆಗೂ ಏನೇನು ಮಾಡಿರ್ತೀನೋ ಅದನ್ನೆಲ್ಲ ಹೇಳ್ತೀನಿ. ಸರ್, ಕೇಳಿಸ್ಕೊತೀರಾ ನೀವು? ಅಪ್ಪ, ಸುಮ್ಮನೆ ಸಾಕು, ದಿನ ಅದೇ ಕತೆ ಹೇಳ್ತೀರಾ? ಕೇಳಿಸ್ಕೊಂತಾರೆ, ಆದ್ರೆ ಅವ್ರು ಮಾತ್ರ ಏನು ಹೇಳಲ್ಲ. ನಾನು ಮಾತ್ರ ಏನು ಹೇಳಲ್ಲ, ಕೇಳಿಸ್ಕೊಂಡು ಅನ್ಸುಂಟ. ಏನ್ ಗೊತ್ತಾ ಸರ್, ಅವ್ರಿಗೆ ಸಮಾಧಾನ ಆಗೋರು 1-2 ಲೈನ್ ಹೇಳ್ಬಿಡಿ, ನೋಡಿ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ. ಓಕೆನಾ? ಇವಾಗ ಏನೋ ಕೊಂಡ್ಕೊಂಡ್ಬಿಡೋದು. ಯಾಕೆ ಕೊಂಡ್ಕೊತಾ ಇದ್ದೀರಾ ಅಂದರೆ, ಇದು ನನಗೋಸ್ಕರನ? ಇಲ್ಲಪ್ಪ, ಮನೆಗೋಸ್ಕರ ಕೊಂಡ್ಕೊಂಡಿರೋದು ಅಂತ ಯಾರು ಹೇಳೋದು? ಬರ್ರಿ, ನಿಮ್ ಗೊಂಬೆ ತೆಗ್ದಿದ್ದೀರಾ ಅಂದ್ರೆ ಇಟ್ಬಿಡಿ ನಿಮ್ ಗೊಂಬೆನ. ನೀವು ಇವಾಗ ಚೇಂಜ್ ಮಾಡಬೇಡಿ ಪಾಪ, ಅನ್ಯಾಯವಾಗಿ ವಾಣಿ ಹೆಸರು ಹೇಳ್ಬೇಡಿ. ಇಲ್ಲ, ಬಟ್ಟೆ ವಿಷಯದಲ್ಲಿ ಅವ್ರು ಕೊಂಡ್ಕೊಂತಾರೆ. ಸರಿ, ಇವಾಗ ವಾಣಿ ಕತೆ ಕೇಳೋಣ. ಫಸ್ಟ್ ಹೇಳಿ ವಾಣಿ ಅವರೇ. ಏನಾದ್ರೂ ಒಂದು ತಗೊಂಡ್ ಬಂದಿರ್ತಾರ, ಇದೇನಕ್ಕೆ ತರಕ್ ಹೋದ್ರಿ ಸುಮ್ನೆ ಅಂತಂದ್ರೆ, ನನಗೆ ಅಂತ ತಗೊಂಡಿದ್ದೀನಿ, ಮನೆಗೆ ಅಂತ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಈ ತರ ಏನೇನ್ ತರ್ತಾರೆ ಇವರು ಮನೆ ಲೆಕ್ಕದಲ್ಲಿ? ಬಟ್ಟೆ ತರ್ತಾರೆ ಮ್ಯಾಮ್, ನನಗೆ ಗೊತ್ತಿರಲ್ಲ, ಆಮೇಲೆ ಕೇಳಿದ್ರೆ ಆ ತರ ಹೇಳ್ತಾರೆ. ಸರ್, ಯಾವ ಬಟ್ಟೆ ಮನೆ ಲೆಕ್ಕ ಹೇಳಿ ನೀವು? ಮನೆಗೋಸ್ಕರ ಹೆಂಗಾಗತ್ತದು? ಅದೇ ಬಟ್ಟೆ ನಮಗೋಸ್ಕರ ಆಗುತ್ತೆ, ನಮ್ಮ ಮನೆಗೋಸ್ಕರ ಅಲ್ಲ. ಮತ್ತೆ ಮನೆಗೋಸ್ಕರ ಯಾಕತ್ತೀರಾ? ಅಥವಾ ಇನ್ನೇನಾದ್ರು ದೊಡ್ಡ ಟಿವಿ ತಂದ್ಬಿಡೋದು? ನನ್ಗಮ್ಮ ನೀನ್ ಮನೇಲಿ ಕೂತ್ಕೋ ಅದೆಲ್ಲ ಹೇಳಿದ್ದಾರೆ. ಟಿವಿ, ವಾಷಿಂಗ್ ಮಿಷಿನ್, ಫ್ರಿಜ್ ಎಲ್ಲಾನು ಹೇಳಿದ್ದಾರೆ.
ಫೋನು ಅಷ್ಟೇ ಮ್ಯಾಮ್ ನಾನು ಕೇಳಿರಲಿಲ್ಲ. 20,000 ಫೋನ್ ತಂದು ಕೊಟ್ಟರು. ನಾನೇನು ನನಗೆ ತಗೊಂಡಿದ್ದೀನ ನಿನಗೆ ಅಂತ ತಂದಿದ್ದೀನಿ ಅಂತ ಹೇಳಿದ್ರು. ಯಾಕೆ ಹೊಸದಂಗೆ ಮಾಡ್ತೀರಾ ನೀವು ಹೇಳಿ? ಈಗ ಬೇಕಲ್ಲ ಯೂಸ್ ಮಾಡೋದಕ್ಕೆ ಓಕೆ, ಅಂದರೆ ನೋಡಿ ಆ ಥರ ನಿಮಗೆ ಫಸ್ಟ್ ಹೇಳ್ಬಿಟ್ರೆ ನೀವು ತಡೆದು ಬಿಡ್ತೀರಾ, ತರಕ್ಕಾಗಲ್ಲ. ಇಲ್ಲ ಅಷ್ಟೊಂದು ಯಾಕೆ ಅಷ್ಟು ದುಡ್ಡು ಯಾಕೆ ಅಂತಾರೆ. ಹಾಂ, ಅವ್ರಿಗೆ ಹೇಳೋದೇ ಇಲ್ಲ, ಕಾಸ್ಟ್ಲಿ ಇದೆ ಥರ. ಅಲ್ಲ ಸರ್, ಈ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ತರಕ್ಕೆ ಹೋದಾಗ ಇವ್ರನ್ನ ಕರ್ಕೊಂಡು ಹೋಗಿಲ್ವಾ? ಇಲ್ಲ ನಾವು ಬರೋದೇ ಇಲ್ಲ. ಯಾಕೆ ಮಾಡಿ ಅವ್ರೆ? ಮನೆಗೆ ಏನು ಐಟಮ್ ತಂದ್ರು ನಾನೇ ಹೋಗಿ ತರಬೇಕು, ನಾನೇ ಅದನ್ನ ಯೂಸ್ ಮಾಡೋದು ಜಾಸ್ತಿ. ಸ್ಟಾರ್ಟ್ ಮಾಡೋದೇ ನಾನು. ಅದೇ ಇಲ್ವಾ? ಇಲ್ಲ ಮ್ಯಾಮ್, ಸೆಲೆಕ್ಷನ್ ಮಾಡಕ್ ಇಷ್ಟ ಇಲ್ವಾ ನಿಮ್ಗೆ? ನಾನೊಂದು ಹಾಲು ಮೊಸರು ತರಕ್ಕೂ ಸಹ ಹೋಗಲ್ಲ. ಕೊತ್ತಂಬರಿ ಸೊಪ್ಪು ತರಕ್ಕೂ ಹೋಗಲ್ಲ. ಗರ್ಭಗುಡಿ ಕೂತಿರೋ ದೇವ್ರ ತರ ಏನಕ್ಕೂ ಆಚೆ ಹೋಗೋದಿಲ್ಲ ಇವರು. ಹೋಗ್ಲಿ ತರಕಾರಿನಾದ್ರು ಏನಕ್ಕೂ ಹೋಗಲ್ಲ ಮ್ಯಾಮ್. ವಸಂತ ಅವರೆಲ್ಲ ತಂದು ಕೊಡ್ತಾರಲ್ಲ, ಅದಕ್ಕೆ ಅವರೆಲ್ಲೂ ಹೋಗಲ್ಲ. ಆಚೆನೇ ಹೋಗಲ್ವಾ ನೀವು ಬಣಿ? ಬಟ್ಟೆ ತಗೋಬೇಕಾದ್ರೆ ಮಾತ್ರ ಹೋಗ್ತೀನಿ. ಊರಾಗಲ್ವಾ ಮನೇಲೆ ಕೂತಿರಕ್ ನಿಮ್ಗೆ ಅಂತ? ನಿಮ್ಮಿಬ್ರಲ್ಲಿ ಯಾರು ಯಾವ ಕ್ಷಣದಲ್ಲಿ ಹೆಂಗಿರ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕೋ ಹೆಣ್ಮಕ್ಳ ಮೇಲೆ ಈ ಆಪಾದನೆ. ಏನ್ ಮಾಡ್ತಾರೆ ಹರೀಶ್ವರ? ಒಂದೊಂದ್ಸಲ ಸಿಟ್ ಮಾಡ್ಕೊಂಡ್ಬಿಡ್ತಾರೆ, ಸಡನ್ ಆಗಿ ಏನೂ ಇಲ್ಲ ಅಂತ ಚೇಂಜ್ ಆಗ್ಬಿಡ್ತಾರೆ. ಹಂಗೆ ನಿಮಗೆ ಕಾರಣ ಗೊತ್ತಾಗಲ್ವಾ? ಗೊತ್ತಿರುತ್ತೆ, ಅವರು ಸ್ವಲ್ಪ ಓವರ್ ಕೇರ್ ತಗೊಳಕ್ ಹೋದಾಗ. ಹೋಗ್ಲಿ, ನಿಮ್ಗೆ ಕಾರಣ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಮಾಡ್ತಾರ ಅಥವಾ ಅವ್ರ ಪಾಡಿಗೆ ಅವರು? ಇಲ್ಲ ಒಂದೊಂದ್ಸಲ ಅವರೇ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ನಾವು ನೈಸ್ ಹೊಡೆದು ಏನಾಯ್ತು ಅಂತ ಕೇಳಿದ್ಮೇಲೆ ಯಾಕೆ ನೀವು ಈ ತರ? ಇಲ್ಲ ಮ್ಯಾಮ್, ಕೆಲವೊಂದ್ಸಲ ಅಷ್ಟೇ. ಅಂದ್ರೆ ತುಂಬಾ ಅವರೇ ಹೇಳಿದ್ರಲ್ಲ, ತುಂಬಾ ಕೇರ್ ಮಾಡಕ್ ಹೋದಾಗ ಆ ರೀತಿ ಆಗುತ್ತೆ. ಕೆಲವೊಂದ್ಸಲ ಹಂಗಾಗ್ಬಿಡತ್ತಾ? ಪ್ರೀತಿ ಜಾಸ್ತಿ ಇರುತ್ತಲ್ಲ ಆಗ. ಮನ್ವಿತಾ, ಅಮ್ಮ ಏನು ಒಂದೊಂದ್ಸಲ ಒಂದೊಂಥರ ಆಡ್ತಾರಾ? ಒಂದೊಂದ್ಸತಿ ಕೂಲ್ ಆಗಿರ್ತಾರೆ, ಒಂದೊಂದ್ಸತಿ ಕೋಪ ಬಂದ್ಬಿಡುತ್ತೆ. ನಿನಗೆ ಗೊತ್ತಾಗಲ್ವಾ ಯಾವಾಗ ಹೆಂಗ್ ಮಾಡ್ತಾರೆ ಅಂತ? ಇವಾಗ ಅವ್ರು ಕೋಪ ಮಾಡ್ಕೊಂಡಾಗ ನೀನೇನ್ ಮಾಡ್ತೀಯಾ? ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತೀನಿ ಸೈಲೆಂಟ್. ಬ್ಯಾಡವೇ ಬಿಡಪ್ಪ, ಏನು ಮಾಡೋದು, ಸುಮ್ಮನೆ ನಾನೇನೋ ಮಾಡೋದು, ಆಮೇಲೆ ಅಮ್ಮ ಬಂದು ಬಾರಿಸ್ಬಿಡೋದು ನನ್ನ, ಅಲ್ವೇನೆ ಮನ್ವಿತಾ? ಓಕೆ ಡನ್, ತಗೊಳ್ಳಿ ಗೊಂಬೆ ತಗೊಳ್ಳಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಮನೆ ನ್ಯೂಸ್ ಚಾನಲ್ ಯಾರು? ಅಂದರೆ ಊರು ಸಾಬ್ರಿ ಎಲ್ಲ ಗೊತ್ತಿರೋದು ಯಾರಿಗೆ? ಇದೇನಿದು ಹಿಂಗೆ? ಮ್ಯಾಮ್, ಹೆಂಗಸ್ರ ವಿಷಯಗಳೆಲ್ಲ ನಮಗೆ ಗೊತ್ತಿರುತ್ತೆ, ಬಾಯ್ಸ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹಂಗ ಸರ್, ನಿಮ್ಗೆ ಊರು ಸಾಬ್ರಿ ಎಲ್ಲ ಗೊತ್ತಿರುತ್ತಾ? ಜಾಸ್ತಿ ಊರು ಅದು ಇದು ಅಂತ ಓಡಾಡೋದೇ ನಾನು. ಅವ್ರೇನು ತಲೆ ಕೆಡ್ಸ್ಕೊಳ್ಳಲ್ಲ ಜಾಸ್ತಿ. ಓ ಹಂಗೆ. ಅವರು ನನ್ನ ಸಂಸಾರ ಸಾಕು ಅಂತಾರೆ. ನಾವು ಹಂಗಲ್ಲ, ಎಲ್ಲ ಫ್ರೆಂಡ್ಸ್ ಬೇಕು, ಊರು ಬೇಕು, ಅದು ಬೇಕು, ಇದು ಬೇಕಂತ ಸ್ವಲ್ಪ. ಇವರು ಆಚೆದೆಲ್ಲ ಹೇಳ್ತಾರ ನಿಮಗೆ ಬಂದು? ಎಲ್ಲಾನು ಹೇಳೋಣ ಮ್ಯಾಮ್, ಕೆಲವೊಂದು ವಿಷಯ ಹಚ್ಚೇದಂದ್ರೆ ಗಾಸಿಪ್ ಅಲ್ಲ, ಹೊರಗಡೆದು ನೋಡೋಣ ಅಂತ. ಏನೇನು ನಡೀತಿದೆ ಅಂತ ಅದೆಲ್ಲ ಹೇಳ್ತೀರಾ ಮನೆಗೆ ಬಂದು? ಓಕೆ ಸೂಪರ್. ಇವಾಗ ಏನು ಅಂತ ಹೇಳಿದ್ರೆ, ಇವ್ರು ಬೊಂಬೆ ಇಟ್ಬಿಟ್ಟಿದ್ದಾರೆ, ಇವ್ರು ಬೊಂಬೆ ಇಟ್ಟಿದ್ದಾರೆ. ಸೊ ಇವಾಗ ಇದು ಸುತ್ತ ನಿಂತಿರೋರ್ನ ಪ್ರಶ್ನೆ ಕೇಳೋಣ. ನಿಮ್ಗಳ ಪ್ರಕಾರ ಊರು ಸಾಬ್ರಿ ಎಲ್ಲ ಯಾರಿಗೆ ಗೊತ್ತಿರುತ್ತೆ? ಅಂದರೆ ಎಲ್ಲ ಥರದ ನ್ಯೂಸ್ಗಳು ಯಾರಿಗೆ ಗೊತ್ತಿರುತ್ತೆ ಇವರಿಬ್ಬರಲ್ಲಿ? 1 2 3 4 ಸರ್, ಎಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಊರು ಸಾಬ್ರಿ ನಿಮಗೆ ಗೊತ್ತಿರೋದಂತೆ, ನ್ಯೂಸ್ ಚಾನಲ್ ಅಂತೆ ನೀವು. ಅವಾಗ ನೀವಿಟ್ಟಿದ್ದೆ ಕರೆಕ್ಟು, ಇವ್ರು ತಪ್ಪಿಟ್ಬಿಟ್ರು. ಇವ್ರು ಪನಿಷ್ಮೆಂಟ್ ಕೊಡೋಣ ಹಂಗಾರೆ ಅಲ್ವಾ? ಏನಿಲ್ಲ, ನಿಮ್ಮ ಪನಿಷ್ಮೆಂಟು ಏನು ಅಂದರೆ, ಇವಾಗ ಎದ್ದು ನಿಂತ್ಕೋಬೇಕು, ಒಂದು ಒಳ್ಳೆ ಹಾಡು ಬರುತ್ತೆ, ಡ್ಯಾನ್ಸ್ ಮಾಡಬೇಕು, ಅದಾದಮೇಲೆ ನಿಮ್ಮ ಯಜಮಾನ್ರಿಗೆ ಒಂದು ಮುತ್ತು ಕೊಡ್ಬೇಕು ನೀವು. ದೇವ್ರೇ, ಮಾವ ಇದ್ದಾರೆ, ಮಕ್ಕಳಿದಾರಲ್ಲಪ್ಪ ಅಂತ. ಪರವಾಗಿಲ್ಲ, ಪ್ರೀತಿ ಇರೋದು ಗೊತ್ತಾಗ್ಬೇಕು ಎಲ್ಲರಿಗೂ. ಓಕೆ, ಬನ್ನಿ ನಿಂತ್ಕೊಳ್ಳಿ ಇಬ್ರು. ಮ್ಯೂಸಿಕ್ ಪ್ಲೀಸ್. ಚುಟು ಚುಟು ಅಂತೈತಿ ನನಗ, ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ ನನಗ, ಚುಮು ಚುಮು ಆತೈತಿ. ಕೆಲಸ ಮಾಡೋಕ್ಕೂ ಮುಂಚೆನೆ ಅಯ್ಯೋ ಇದು ಹಿಂಗಾಗ್ಬಿಡುತ್ತೆ, ಅಯ್ಯೋ ಅದು ಹಂಗಾಗ್ಬಿಡುತ್ತೆ ಅಂತ ಫುಲ್ ಓವರ್ ಥಿಂಕ್ ಮಾಡಿ ಯಾರು ತಲೆ ಕೆಡಿಸ್ಕೊಂಡ್ಬಿಡೋದು ಕೆಲಸ? ಹೇಳಿ ಏನು ಮಾಡ್ತಾರೆ ಅಂತ ಹೇಳಿ ಆಗ್ತಿದ್ದಾರೆ. ಅವ್ರ ಪ್ರಕಾರ ಪ್ರಿಕಾಷನ್ ಅಂತ. ಸೊ ನಾವು ಈ ಥರ ಮಾಡಿದ್ರೆ ಹಂಗೆ ಆಗ್ಬಹುದು, ಸೊ ಸೇಫ್ಟಿಯಾಗಿ ಮೊದಲೇ ಇದು ಮಾಡ್ತಾರೆ. ಬಟ್ ನಾವು ಕೆಲವೊಂದ್ಸರಿ ಟ್ರೈ ಮಾಡದೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಆಗಕ್ಕೆ ಮುಂಚೆನೆ ಹಿಂಗಾದ್ರೆ ವಾಟ್ ಇಫ್ ವಾಟ್ ದ್ಯಾಟ್ ಅಂತೆಲ್ಲನ, ಆಮೇಲೆ ಆ ಕೆಲಸ ಮಾಡ್ತಾರಾ ಮಾಡಲ್ವಾ? ಅವ್ರಿಗೆ ಬೂಸ್ಟ್ ಮಾಡಿ ಕಾನ್ಫಿಡೆನ್ಸ್ ಬಂದರೆ ಎಲ್ಲದಕ್ಕೂ ಹಂಗೆ ಮಾಡ್ತೀರಾ ಸ್ವಾತಿ? ಆಲ್ಮೋಸ್ಟ್ ಹಾಗೆ. ದೊಡ್ಡ ಏನಾದ್ರು ಡಿಸಿಷನ್ ತಗೊಳ್ಬೇಕಂತ ಆದ್ರೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಷ್ಟೇ, ಸೇಫ್ ಆಗಿರ್ಬೇಕಂತ. ಓಕೆ ಸರಿ. ಸೊ ಇವಾಗ ನಿಮ್ಮ ಮುಂದಿನ ಪ್ರಶ್ನೆ, ಏನೋ ತಪ್ಪಾಗತ್ತೆ ಅಂತ ಅನ್ಕೊಂಡ್ಬಿಡೋಣ. ಆ ತಪ್ಪಾದ ತಕ್ಷಣ ಯಾರು ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ, ನೀನು ಹಿಂಗೆ ಮಾಡ್ತೀಯ ನಂಗೆ ಗೊತ್ತಿತ್ತು ಅಂತ ಯಾರು ಹೇಳೋದು?
ನೀವು ಅವ್ರನ್ನ ರೇಗಿಸ್ತೀರಾ? ಏನಂತ ರೇಗಿಸ್ತೀರಾ? ನಾ ಹೇಳಿಲ್ವ ಅದು ಆಗುತ್ತೆ, ಯಾಕೆ ಬೇಕಿತ್ತಿದು, ಸುಮ್ಮನೆ ಹೇಳ್ದಂಗೆ ಮಾಡಬಾರ್ದಾ, ಯಾಕೆ ಈ ಥರ ಎಲ್ಲ ರೇಗಿಸ್ತೀರಾ? ನೀವು ಹಾಗೆ ಮಾಡ್ತೀರಾ? ಹಾಗೆ ಹೇಳ್ತೇನೆ. ನಾನು ಫಸ್ಟಿಗೆ ಹೇಳಿದ್ದೇನಲ್ವ ನೀವು ಹೀಗೆ ಅಂತೇಳಿ, ನನಗೆ ಗೊತ್ತಲ್ಲ ನಿಮ್ಮ ಹಣೆ ಬರಹ ಅಂತೇಳಿ ಅಷ್ಟೇ. ಯಾರ ಪರ್ಸೆಂಟೇಜ್ ಜಾಸ್ತಿ ಇದರಲ್ಲಿ, ನಿಮ್ದ ಅವ್ರದ ಮೇಲ್ಗೈ? ಇವರೇ ಜಾಸ್ತಿ. ಇವರೆಲ್ಲರೂ ನೋಡಿರ್ತಾರೆ. ಸೊ ಅವ್ರನ್ನ ಕೇಳೋಣ, ಇವಾಗ ಯಾರು ಜಾಸ್ತಿ ಆಡ್ಕೊಳ್ಳೋದು? ನಾನು ಹೇಳ್ದೆ ಹಂಗೆ ಮಾಡಬೇಡ ಅಂತ ಅಂದ್ರೂ ಮಾಡಿದ್ಯಾ ನೋಡು, ನಾನು ಹೇಳ್ದಂಗೆ ಆಯ್ತು ಅಂತ ಯಾರು ಹೇಳೋದು ಜಾಸ್ತಿ? ಅಯ್ಯೋ ಸರ್, ನಿಮ್ದು ಇಲ್ಲ ಸಮ ಬಂದಿದೆ ಓಟ್. ಆಕ್ಚುಲಿ 4, 5, 6, 7 ಹಂಗಾರೆ ನಿಮಗೂ ಎಲ್ಲ ಗೊತ್ತಾ ಈ ವಿಷಯ? ಸೂಪರ್ ಸರ್. ನೋಡಿ ಇವಾಗ ಏನು ಅಂದರೆ ನೀವಿಬ್ರು ನಿಜ ಹೇಳ್ಬಿಟ್ಟಿದ್ದೀರಾ, ಅವರೂ ಸಮ ಓಟ್ ಆಗಿದ್ದಾರೆ. ಹಾಗಾಗಿ ನಿಮ್ಗೊಂದು ಪನಿಷ್ಮೆಂಟ್ ಕೊಡ್ತೀನಿ. ಏನಿಲ್ಲ, ಒಂದು ಒಳ್ಳೆ ಹಾಡು ಹಾಕ್ಸ್ತೀನಿ, ಅದಕ್ಕೆ ಡ್ಯಾನ್ಸ್ ಮಾಡಬೇಕು. ನೀವು ಅವ್ರಿಗೆ ನಿಮ್ಮ ಯಜಮಾನ್ರಿಗೆ ಒಂದು ಕಿಸ್ ಕೊಟ್ಬಿಡ್ಬೇಕು. ಓಕೆನಾ? ಓಕೆ, ರೆಡಿ? ಹಾಡಲ್ಲಿ ಏನು ಬೇಡ, ಪರವಾಗಿಲ್ಲ. ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ. ವೆರಿ ನೈಸ್. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ತೊಗೊಳ್ಳಿ ಗೊಂಬೆ ತೊಗೊಳ್ಳಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಏನೋ ಒಂದು ವಸ್ತುನ ಮರ್ತೋಗ್ಬಿಡೋದು. ಆ ಮರ್ತೋಗಿರೋದನ್ನ ಫುಲ್ ಸಂಜಾಯಿಷಿಗೆ ಕೊಟ್ಬಿಟ್ಟು ಪ್ಯಾಚ್ ವರ್ಕ್ ಮಾಡಿ ಅದಿರೋದೇ ಹಂಗೆ ಅಂತ ಯಾರು ಮಾಡೋದು? ಏನ್ ಮರಿತೀರಾ ಆದಿತ್ಯ ಅವರೇ? ಏನ್ ಮರ್ತಿ ಏನ್ ಹೇಳ್ತೀರಾ? ತುಂಬಾ ಸರಿ ಏನಾರ ಒಂದು ಐಟಮ್ ತರಬೇಕಿರುತ್ತೆ, ಹಂಗೆ ಸೀದಾ ಎತ್ಕೊಂಡು ಈ ಟ್ರಾಫಿಕ್ ಟೆನ್ಷನ್, ಕೆಲಸ ಟೆನ್ಷನ್ ಸೀದಾ ಹಂಗೆ ಬಂದ್ಬಿಟ್ಟಿರ್ತೀನಿ. ಕೇಳ್ತಾರೆ ಅದು ಎಲ್ಲಿದೆ ಅಂತ, ಆಮೇಲೆ ಹೇಳೋದು ಏನೋ ಒಂದು ಸಂಜಾಯಿಸಿ. ತಂದಿಲ್ಲ ಮರ್ತೋಯ್ತು ಅಂದ್ರೆ ಸುಮ್ಮನೆ ಬೈಗಳು ತಿನ್ಬೇಕು. ಕರೆಕ್ಟ್ ಕರೆಕ್ಟ್. ಏನೊಂದು ಐಟಮ್ ಹೇಳಿದ್ರೆ ತಂದಿಲ್ವಾ ಅಂತ ಏನಾದ್ರೂ ಹೇಳೋದು. ಸ್ಟಾಕ್ ಇರ್ಲಿಲ್ಲ, ಎಲ್ಲ ಫುಲ್ ಟ್ರಾಫಿಕ್ ಇತ್ತು, ಲೇಟ್ ಆಯ್ತು, ಮರ್ತೆ ಅಂತ ಮಾತ್ರ ಹೇಳಲ್ಲ. ಲಾಸ್ಟ್ಗೆ ಅವಾಗ ಹೇಳ್ತಾರೆ. ಅದು ತಪ್ಪಿಸ ಅವ್ರು ಹೇಳಲ್ಲ ಮರ್ತೋದೆ ಅಂತ. ಹೌದಾ? ಅವರ ತಪ್ಪು ಯಾವಾಗಲೂ ಅವ್ರು ಒಪ್ಕೊಳ್ಳಲ್ಲ. ಶಿವ ಅವರ ಜೇಬಿಂದ ಮಿನಿಮಮ್ ಎಷ್ಟು ದುಡ್ಡನ್ನ ನೀವು ಎತ್ತುತ್ತೀರಾ? ಕಾಪಿ ಮಾಡಬೇಡಿ ಪ್ಲೀಸ್. ಮಿನಿಮಮ್ ಎಷ್ಟು ಅಂತ ಅನ್ಸಿ. ಓಕೆ, ಹೇಮಲತಾ ಅವರು 500 ಹಾಕಿದ್ದಾರೆ, ನಮ್ಮ ಶಿವು ಅವರು 500 ಹಾಕಿದ್ದಾರೆ. 500 ಕದಿಯದ ಅಥವಾ ಅಲ್ಲಿಂದ ಸ್ಟಾರ್ಟಾ? ಇಲ್ಲ ಮೇಡಮ್, ಅಷ್ಟೇ ಜೇಬಲ್ಲಿ ಇಟ್ಕೊಳ್ಳೋದು, ಎಲ್ಲ ಫೋನ್ ಪೇ. ಕರೆಂಟ್ ಅಕೌಂಟ್ ಕೊಟ್ಟದು. ದುಡ್ಡೇ ಇಡಲ್ವಾ? ದುಡ್ಡೇ ಇಡಲ್ಲ ಮೇಡಮ್ ಜೇಬಲ್ಲಿ. ಸರ್, ಇದು ಬೇಕು ಅಂತ 500 ರೂಪಾಯಿ ಇಡೋದ ನೀವು ಅಥವಾ? ಇಲ್ಲ, ಆ್ಯಕ್ಚುಲಿ ಅವ್ರು ಯಾವತ್ತೂ ನನ್ಗೆ ಹೇಳ್ದೆ ದುಡ್ಡೇ ಇತ್ತಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಇಟ್ಟಿರ್ತೀನಿ ಹಂಗೆ ಇರ್ತದೆ. ಸರ್, ಅದು ಏನಾಗುತ್ತೆ ಗೊತ್ತಾ, ನಿಮ್ಗೆ ಹೇಳಿ ತಗೊಳ್ಳೋದ್ರಲ್ಲಿ ಮಜಾ ಇರಲ್ಲ ಸರ್. ಗೊತ್ತಾಯ್ತು, ಅದೇ ಅಂಥದ್ರಲ್ಲಿ 500-100 ಎಗರಿಸ್ಬೋದು, ನನಗೆ ಗೊತ್ತಿಲ್ಲ. ಅಷ್ಟೇನೆ. ಅಂದ್ರೆ ನಿಮಗೂ ಗೊತ್ತಿರುತ್ತೆ ಅವ್ರು ಕದೀತಿದ್ದಾರೆ ಅಂತ, ಆದ್ರೂ ನಿಮ್ಗೆ ಗೊತ್ತಿಲ್ಲ ಅನ್ನೋ ಥರ ಆಕ್ಟಿಂಗ್ ಮಾಡ್ಬೇಕು ನೀವು. ಅವಾಗ್ಲೇನೆ ನಮಗೆ ಕದ್ದಾಗ ಮಜಾ. ಕರೆಕ್ಟ್ ಅಲ್ವಾ? ಅಲ್ವಾ? ಇವರಾಗೆ ಕೊಟ್ಬಿಟ್ರೆ ಅಷ್ಟೊಂದು ದುಡ್ಡು ವ್ಯಾಲ್ಯೂನೇ ಇರಲ್ಲ ನಮ್ಗೆ. ಅದಕ್ಕೆ ಏನು ಗೊತ್ತಾ, ನೀವು ಒಂದು 25,000 ಇಟ್ಕೊಂಡಿರ್ಬೇಕು, ಅದ್ರಲ್ಲಿ ಅವ್ರು ಒಂದು 5,000 ಇರ್ಬೇಕು. ನಿಮಗೆ ಗೊತ್ತಾಗದೇ ಇರೋ ನೀವು ನಾಟಕ ಆಡಬೇಕು. ಅವಾಗ ಒಂಥರ ನಾವು ಜಾಸ್ತಿ ದೊಡ್ಡದಾಗಿ ತಂದು ಕೊಟ್ಟಾಗ ಹೆಂಗೆ ಕೊಡ್ತೀವಿ ಹಂಗೆ ಕೊಟ್ಬಿಡ್ತಾರೆ. ಚಿಕ್ಕದಾಗಿದ್ದಾಗ ಮಾತ್ರ ಅದು ಅವಾಗಲೇ ಮಜಾ ಇರುತ್ತೆ ಸರ್. ದೊಡ್ಡ ದುಡ್ಡು ಎತ್ತದ್ರಲ್ಲಿ ಮಜಾ ಇರೋದಿಲ್ಲ ಅಲ್ವಾ? ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಹೆಸರೇನು? ಅವರು ಅಂಬಿಕಾ ಅಂತ ಅನ್ಸಿದ್ದಾರೆ, ಇವರು ಶಿಲ್ಪಾ ಅಂತ ಅನ್ಸಿದ್ದಾರೆ. ಅಂಬಿಕಾ ಯಾರು ಹೇಮಲತಾ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮೇಡಮ್. ಚೈಲ್ಡ್ಹುಡ್ ಫ್ರೆಂಡ್. ಶಿಲ್ಪಾ ಯಾರು ಸರ್? ನೀನು ಫ್ರೆಂಡ್. ಯಾರ ಫ್ರೆಂಡ್? ನಿಮ್ಮ ಫ್ರೆಂಡಾ ಅವ್ರ ಫ್ರೆಂಡಾ? ಇವ್ರ ಫ್ರೆಂಡ್. ಗ್ಯಾರಂಟಿನಾ? ಹೌದು, ಸತ್ಯ. ನನಗೆಲ್ಲ ಫ್ರೆಂಡ್ ಇಲ್ಲ, ಅವ್ರ ಫ್ರೆಂಡ್. ನಿಮಗೆ ಫ್ರೆಂಡೇ ಇಲ್ಲ? ಆಯ್ತು ಆಯ್ತು ಬಿಡಿ ಸರ್. ಇಲ್ಲ ಮೇಡಮ್, ಲೇಡೀಸ್ ಎಲ್ಲ ಫ್ರೆಂಡೇ, ಅವ್ರಿಗೆ ಜೆಂಟ್ಸ್ ಫ್ರೆಂಡ್ ಇಲ್ಲ. ನಾನು ಏನು ಹೇಳಿಲ್ಲ ಸರ್, ನಿಮ್ಮ ಸ್ವತಃ ನಿಮ್ಮ ಹೆಂಡತಿ ಹೇಳ್ತಿರೋದು ಇದು. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇದೆ. ಮತ್ತೆ ಏನಕ್ಕೆ ನನಗೆ ಯಾರು ಲೇಡೀಸ್ ಫ್ರೆಂಡ್ ಇಲ್ಲ ನನ್ನ ಹತ್ರ ಯಾಕಂದ್ರೆ? ನಾನು ನೀವೇನು ಅನ್ಕೊಂಡ್ಬಿಡ್ತೀರ? ಹೇಳ್ತೀನಿ ಏನು ಅನ್ಕೋತಿಲ್ಲ. ನಾನು ಯಾರು ಸರಿ ಕತೆನಲ್ಲಿ ಅಲ್ವಾ? ಕರೆಕ್ಟ್ ಅಲ್ವಾ? ನಾನು ಸುಮ್ಮನೆ ವೀಕ್ಷಕರು ಅಷ್ಟೇನೆ, ನಾನು ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವ್ರಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಹೇಮಲತಾ? ಲೆಕ್ಕನೇ ಇಲ್ಲ ಮೇಡಮ್, ಲೆಕ್ಕನೇ ಇಲ್ಲ ಮೇಡಮ್. ಫೋನ್ನಲ್ಲಿ
ಅವ್ರ ಹೆಸರೆಲ್ಲ ಹೆಂಗ್ ಸೇವ್ ಆಗಿದೆ? ABCD ಅಂತ ಆ ಥರ ಎಲ್ಲ ಹಾಕೊಳ್ಳಲ್ಲ. ಇಲ್ಲ ಮೇಡಮ್ ಡೈರೆಕ್ಟಾಗಿ ಹೆಸರು ಮೈಂಡಲ್ಲಿ ಇರುತ್ತಲ್ಲ. ಮೈಂಡ್ ಅಲ್ಲಿ ಸೇವ್ ಇಲ್ಲ, ಡೈರೆಕ್ಟ್ ಮೈಂಡ್ ರೆಕಾರ್ಡಿಂಗ್ ಆಗ್ತಾ ಇದೆ ಇಲ್ಲಿ. ಅವರೆಲ್ಲರೂ ನಿಮ್ಗೆ ಪರಿಚಯನಾ? ಪರಿಚಯ. ಅಲ್ಲಿ ನೋಡಿ ಹಿಂದ್ಗಡೆ ಇರಲ್ಲ ಮಾತಲ್ಲೇ ಬೆಳೆಸ್ಬಿಡ್ತಾರೆ ಅದರಿಂದ. ಮಾತಲ್ಲಿ ಮರಳು ಮಾಡ್ತಾ ಇದ್ದಾರೆ. ಒಂದು ಅಂದಾಜು ಎಷ್ಟು ಜನ ಫ್ರೆಂಡ್ಸ್ ಇವ್ರಿಗೆ? ಇದ್ದಾರೆ ಮೇಡಮ್, ಎಲ್ಲ ರಿಲೇಷನ್ಸ್ ಎಲ್ಲ ಅದೆಲ್ಲ ಫ್ರೆಂಡ್ಸ್ ಥರನೇ ಇದ್ದಾರೆ. ಒಂದು ನಂಬರ್ ಹೇಳಿ, ಎಷ್ಟು ಜನ? 10-15 ಇರ್ಬೋದು. ನೀವು ಹೇಳಿ ಸರ್, ರಿಯಲ್ ನಂಬರ್ ನೀವು ಹೇಳಿ. ಇರ್ಬೋದು, ಇರಬಹುದು, ಇರಬೇಕು, ಅದೆಲ್ಲ ಬೇಡ, ಕರೆಕ್ಟ್ ನಂಬರ್ ಹೇಳಿ ನನಗೆ. ಅದೇ ಮೇಡಮ್ ಇರ್ಬೋದು 15 to 20 ಒಳಗೆ. ಯಾರ ಶಿಸ್ತು ತುಂಬಾ ಇರಿಟೇಟ್ ಆಗುತ್ತೆ ಅಂದ್ರೆ ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು, ಹಿಂಗೆ ಮಾಡಬಾರ್ದು, ಯಾರು ಇರಿಟೇಟ್ ಮಾಡೋದು ಮನೇಲಿ? ಏನ್ ಮಾಡ್ತಾರೆ ಕಿರಣ್ ಅವರೇ? ಮೇಡಮ್ ಈಗ ನಾನು ಸ್ಟ್ರಿಕ್ಟ್ ಮಾಡೋದು, ಅವ್ರ ಸ್ಟ್ರಿಕ್ಟ್ ಮಾಡಲ್ಲ. ನಾನು ಇದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನು ಸ್ಟ್ರಿಕ್ಟ್ ಮಾಡ್ತೀನಿ. ಸರಿ, ಇವ್ರು ಹೆಂಗಾದ್ರೂ ಇರ್ತದೆ ನಡೀತದೆ ಅಂತ. ನೀವು ಫಸ್ಟ್ ಕ್ವಶನ್ ಅಲ್ಲೇ ಎಡವಿರೋ ಕಾರಣ ನಾವು ಪಬ್ಲಿಕ್ನ ಕೇಳ್ತೀವಿ. ನಿಮ್ಮ ಪ್ರಕಾರ ಯಾರು ಜಾಸ್ತಿ ಶಿಸ್ತು? ಇಲ್ಲ ಬಹುಮತ ಇವರೊಬ್ರು ಯಾರು ಮಾತ್ರ ಅರ್ಪಿತಾ. ಏನಂತ ತಲೆ ತಿಂತೀರಾ ಸರ್? ಮೇಡಮ್ ನಮಗೆ ಯಾವುದಾದ್ರೂ ತುಂಬ ನೀಟಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು, ಟೈಮ್ ಕರೆಕ್ಟಾಗಿ ಆಗಬೇಕು. ಅದಕ್ಕೆ ನೀವೇನು ಸಹಾಯ ಮಾಡ್ತೀರಾ? ಏನು ಮಾಡಲ್ಲ. ಏನಂತ ತಲೆ ತಿಂತಾರೆ ಹೇಳಿ? ಬೆಳಗ್ಗೆಯಿಂದ ಎದ್ದಾಗಿಂದ ಏನೇನು ತಲೆ ತಿಂತಾರೆ? ಅವ್ರು ಎದ್ದ ತಕ್ಷಣ ಬೇಗ ತಂದು ಕೊಟ್ಬಿಡ್ಬೇಕು. ಒಂದು ಸ್ವಲ್ಪ ಲೇಟ್ ಆದ್ರು, ಇವಾಗ ಮಿಲ್ಕ್, ಹಾಲು, ಟೀ ಏನಾದ್ರು ಕೇಳಿದ ತಕ್ಷಣ ಬಂದು ಕೊಟ್ಬಿಡ್ಬೇಕು. ಕೊಡ್ನಿಲ್ವಾ ಅಲ್ಲೇ ಶುರುನಾ? ಇವ್ರು ಏನು ಮಾಡ್ತಾರೆ ಅಂದರೆ? ಏನು ಮಾಡಲ್ಲ, ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಇಲ್ಲ ಅಷ್ಟೇ ಮಾಡೋದವರು. ಅವಾಗ ಒಂದು ಏನೋ ಮಾಡ್ತಾರೆ ಟೈಮ್ ಸಿಗ್ತಾರೆ. ಸರ್, ಇದು ನಿಮ್ಮನೇನ ಬೇರೆಯವ್ರ ಮನೇನ? ಮತ್ತೆ ಅವಾಗ ಮಾಡ್ತೀನಿ ಅಂತಿರಲ್ಲ ನೀವು. ಪಾಪ ಸರ್, ಮಗು ಬೇರೆ ಇದೆ ಅಂತ ಹೇಳ್ತಾರೆ ಅವರು. ಎಷ್ಟು ವರ್ಷ ನಿಮ್ಮ ಮಗಂಗೆ? 5 ವರ್ಷ ಅಲ್ಲೇ ಹಿಂದೆ. 5 ವರ್ಷ. ಎಷ್ಟು ಕೆಲಸ ಇರುತ್ತೆ ನಿಮ್ಗೆ ಗೊತ್ತಾ? 5 ವರ್ಷದ ಮಗು ಇದ್ರೆ ಮನೆಯಲ್ಲಿ ಅವನದಾರು ಏನಾದ್ರು ಕೆಲಸ ಮಾಡ್ತಾರೆ ಇವರು? ಮೇಡಮ್ ಅವ್ನು ಫುಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನೋಡ್ಕೊಳ್ಳೋದು ಅವ್ರದ್ದು. ನೋಡ್ಕೋತಾರ ಅಂದ್ರೆ ಆಟ ಆಡ್ಸೋದೆಲ್ಲ ಅವ್ರದ್ದು. ನಾನಿದ್ರೆ ಅವನು ಜಾಸ್ತಿ ಇವ್ರ ಕಡೆಗೆ ಹೋಗಲ್ಲ. ಏನದು ದೊಡ್ಡ ಹೆಮ್ಮೆ ವಿಷಯ ಅನ್ನೋ ಥರ ಹೇಳ್ಬೇಡಿ. ನಿಮ್ಮ ಮಗುನ ನೀವು ನೋಡ್ಕೊತಾ ಇದ್ದೀರಾ ಅಷ್ಟೇ. ಸೊ ಹಾಗಾಗಿ ಇವಾಗ ನಾವು ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀವಿ. ಏನಿಲ್ಲ ಸರ್, ಇವಾಗ ಎದ್ದು ನಿಂತ್ಕೋಬೇಕು. ನಿಮ್ಮಿಬ್ರಿಗೋಸ್ಕರ ಒಂದು ಒಳ್ಳೆ ರೊಮ್ಯಾಂಟಿಕ್ ಹಾಡು ಹಾಕ್ತೀನಿ, ಚಂದ ಡ್ಯಾನ್ಸ್ ಮಾಡಬೇಕು. ಆಮೇಲಿಂದ ನಿಮ್ಮ ಹೆಂಡತಿಗೆ ಒಂದು ಮುತ್ತು ಕೊಡಬೇಕು. ಡ್ಯಾನ್ಸ್ ಬೇಡ, ಹಂಗೆ ಕೊಟ್ಬಿಡ್ತೀನಿ ಸರ್. ಇದು ನನ್ನ ರೂಲ್ಸು, ನೀವು ಮಾಡಬೇಕು. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಝುಮ್ ಝುಮಾಯ ಝುಮ್ ಝುಮಾಯ, ಪ್ರಾಯ ಬಂದ್ರೆ ಹೃದಯ ಗಾಯ. ಸರ್, ಇನ್ನೊಂದು ಕೆಲಸ ಹೇಳಿದ್ದೆ ನಿಮ್ಗೆ. ಝುಮ್ ಝುಮಾಯ, ಪ್ರಾಯ ಬಂದ್ರೆ ಮಾತಿಗೆ ಬೆಲೆನೇ ಇಲ್ವಲ್ಲ ಇಲ್ಲಿ. ಸರ್, ಅವ್ರು ಮುತ್ತು ಕೊಡ್ಬೇಕು ಅಂತಿದ್ನಲ್ಲ ಅದು. ಅಬ್ಬಬ್ಬ ಅಂದ್ರೆ ಎಷ್ಟೊತ್ತಾಡ್ ಬರುತ್ತೋ ಡ್ಯಾನ್ಸ್ ಮಾಡೋಣ ಅಂತ ಕಿರಣ್ ಕುಮಾರ್ ರೆಡಿ ಆಗ್ಬಿಟ್ಟಿದ್ರು ಅಲ್ವಾ ಸರ್? ಮತ್ತೆ ಡ್ಯಾನ್ಸ್ ಮಾಡಲ್ಲ ಅಂದ್ರೆ ಎಷ್ಟು ಜನ ಮಾಡಿದ್ರಿ? ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ್ದಾದ್ರು ಕೆಲ್ಸನ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡೋದು ಯಾರು? ಏನೇನ್ ಮರ್ತೋಗಿದ್ದೀರಾ ನಾನ್ ಮಾಡ್ತೀನಿ ಅನ್ಬಿಟ್ಟು? ಆಫೀಸ್ ಕೆಲಸನೂ ಇರುತ್ತೆ, ಮನೆ ಕೆಲಸನೂ ಇರುತ್ತೆ. ಆ ಟೆನ್ಷನಲ್ಲಿ ಮನೇಲಿ ಹೇಳಿರ್ತೀನಿ ನಾನು ಮಾಡ್ತೀನಿ ಬಿಡಿ ಅಂತ. ಇವಾಗ ಬುಕ್ಕೆ ತರಬೇಕಾಗಿತ್ತು, ಹೇಳಿದ್ರು, ಮರ್ತೋಗ್ಬಿಟ್ಟಿದೆ. ನನ್ನ ಬಗ್ಗೆನೇ ಬಂದ್ಬಿಡ್ತೀವಿ ಆಗ ಮ್ಯಾಟ್ರು. ಮರ್ತೋಗ್ಬಿಟ್ಟಿದ್ದೆ. ಮತ್ತೆ ಆಮೇಲೆ ಅವಾಗ ನೆನ್ಕೊಂಡೋಗಿ ಮಾಡ್ತೀನಿ ಅಂತ.